ಪೌಡ್ರು ಇಷ್ಟೊಂದು ನಿದ್ದೆ ಮಾಡಿದೀವಿ? ನಿನ್ಗೆ ಮೊದ್ಲೇ ಹೇಳಿಲ್ವಾ? ಎಲ್ಲ ನಾಣಿಯಿಂದಾನೆ. ಅವನು ಹಾಲಲ್ಲಿ ನಿದ್ದೆ ಮಾತ್ರ ಬೆರೆಸಿದ್ದಾನೆ. ನಮಗ್ ನಿದ್ದೆ ಬೆರೆಸೋ ಅಂತ ಕರ್ಮ ಈ ನಾಣಿಗೆ ಯಾಕೆ? ಅಂಕಲ್, ನನ್ಗೂ ಕೂಡ ಒಂದು ವಾಟರ್ ಬಾಟಲ್ ಕೊಡಿ. ಅಬ್ಬಾ, ನೀನೇ ತಗೊಳಮ್ಮ. ಹಾ, ನಿನ್ಗೆ ಹೇಳೋದು ಮರ್ತೋದೆ. ನಿನ್ನೆ ಇಲ್ಲಿಗೆ ದಿವ್ಯ ಬಂದಿದ್ಲು. ದಿವ್ಯಾ ಬಂದಿದ್ಲಾ? ಎಲ್ರು ಬಂದಿದೀವಿ ಅಂತ ಹೇಳಿದ್ಲು. ಅಬ್ಬಾ, ಎಲ್ರು ಅಂದ್ರೆ ದಿವ್ಯಾ, ಅಭಿ, ಕೇಶವ ಬಂದಿದ್ರಂತೆ. ಅವ್ರು ಇಲ್ಲಿಗೆ ಬರೋದಕ್ಕೂ ನಾಣಿ ನಮಗ್ ನಿದ್ದೆ ಮಾತ್ರೆ ಕೊಡೋದಕ್ಕೂ ಏನಾದ್ರೂ ಸಂಬಂಧ ಇದ್ಯಾ? ಅದೇ ಅಲ್ವಾ ನನ್ ಡೌಟು. ತುಂಬಾ ಬೇಗ ಎದ್ದಿದಿರಲ್ಲ. ಅಷ್ಟೊಂದು ಕಿಂಡಲ್ ಮಾಡೋದು ಬೇಡ ಅಜ್ಜಿ. ಸುಸ್ತಾಗಿ ನಿದ್ದೆ ಮಾಡಿದ್ವಿ. ಸುಸ್ತಾಗೋ ಅಂತದ್ದು ಏನ್ ಮಾಡಿದ್ರಿ ಅಣ್ಣ? ನಮಗೇನ್ ಮಾಡಿದ್ರಿ ನಿಮಗ್ ಗೊತ್ತಿಲ್ವಾ ಅದ್ಗೆ? ನೀವೇನ್ ಘನಕಾರ್ಯ ಮಾಡಿದಿರೋ ಅವಳಿಗೇನ್ ಗೊತ್ತು ಚಂದ್ರಿಕಾ? ಎಲ್ಲ ಮಾಡಿದ್ ಅವ್ರೆ. ಅವ್ರಿಗೆ ಗೊತ್ತಿಲ್ಲದೆ ಹೇಗಿರುತ್ತೆ? ನಾನೇನ್ ಮಾಡ್ದೆ ಅತ್ಗೆ? ಅವಳೇನೋ ಹೇಳ್ತಿದ್ದಾಳೆ, ಬಿಡಮ್ಮ. ಚಂದ್ರಿಕಾ ಮಾತಾಡ್ಲಿ ಬಿಡು ಕೃಷ್ಣ. ಹೇಳ್ಬೇಕಾಗಿರೋ ಟೈಮಲ್ಲಿ ಎಲ್ಲ ಹೇಳ್ತೀನಜ್ಜಿ. ದ್ವೇಷ ತೀರ್ಸ್ಕೊಳ್ದೆ ಸುಮ್ನೆ ಬಿಡಲ್ಲ. ಏನ್ ದ್ವೇಷ ಅತ್ಗೆ? ಅಬ್ಬಾ, ಅವಳೇನೋ ಬಾಯಿ ಬಡ್ಕೋತಿದ್ದಾಳೆ, ಬಿಡಮ್ಮ. ಬಿಡು ಅಂದೆ ಅಲ್ವಾ ನೀನೊಬ್ಳು. ಹೌದು, ನಿನ್ನೆ ನೀವ್ ನನ್ನ ಫಾಲೋ ಮಾಡಿದ್ರಿ ಅಲ್ವಾ ಅಣ್ಣ? ನೀನೆಲ್ಲಿ ಆಕ್ಸಿಡೆಂಟ್ ಮಾಡ್ತೀಯೋ ಅಂತ ನಿನ್ ಹಿಂದೆನೆ ಬಂದಮ್ಮ. ನಾನಂದ್ರೆ ನಿಮ್ಗೆ ಎಷ್ಟು ಪ್ರೀತಿ ಅಣ್ಣ. ಮತ್ತೆ ಯಾಕೆ ನನ್ನ ಮನೆಗ್ ಡ್ರಾಪ್ ಮಾಡ್ಲಿಲ್ಲ? ಡಿಕ್ಕಿಗೋಸ್ಕರ ಹೋಗಿದ್ದೆ ಬಿಡಮ್ಮ. ಏನ್ ಡಿಕ್ಕಿ ಕೃಷ್ಣ? ನನ್ ಕಾರ್ ಡಿಕ್ಕಿ ಅಜ್ಜಿ ಅವರೇ. ಹಿಂದೆ ಯಾರೋ ಬಂದು ಗುದ್ದಿದ್ದಕ್ಕೆ ಡ್ಯಾಮೇಜ್ ಆಗೋಗಿದೆ. ಅದನ್ನ ಸರಿ ಮಾಡಿಸ್ಕೊಳ್ಳೋದಕ್ಕೆ ಹೋಗಿದ್ದೆ. ಎಲ್ಲ ರಿಪೇರಿ ಮಾಡ್ಸದ್ರಾ? ನಿನ್ನೆ ಅಭಿ ದಿವ್ಯಾ ಬಂದಿದ್ರಂತಲ್ಲ, ಎಲ್ಲಿ ಅವರು? ಜೈನ ನೋಡಕ್ ಬಂದಿದ್ರು, ಹೊರಟೋದ್ರು. ಆ ವಿಷಯ ನಮ್ಗೆ ಯಾಕೆ ಹೇಳಲಿಲ್ಲ? ಹೇಳ್ಬೇಕು ಅಂದ್ರೆ ಬೆಳಗ್ಗೆ ಪೂರ್ತಿ ನೀವು ಮನೇಲಿ ಇರ್ಲಿಲ್ಲ ಅಲ್ವಾ ಅತ್ಗೆ? ರಾತ್ರಿ ಬರ್ತಿದ್ದ ಹಾಗೆ ಮಲಗ್ಬಿಟ್ರಿ. ನೀವು ಮನೇಲಿ ಇದ್ದಿದ್ರೆ ಎಲ್ಲ ವಿಷಯ ಗೊತ್ತಾಗ್ತಿತ್ತು. ನಡೆದಿರೋ ವಿಷಯ ಎಲ್ಲ ವಾರ್ತೆ ತರ ಹೇಳೋಕೆ ನಾನ್ ಟಿವಿನೂ ಅಲ್ಲ, ಕಲ್ಪನಾ ರೇಡಿಯೋನೂ ಅಲ್ಲ. ಛೇ, ಯಾರಿಗಾದ್ರೂ ವಯಸ್ಸಾದ್ರೆ ಮರುವು ಬರುತ್ತೆ. ಈ ಮುದುಕಿ ಹೀಯಾಳಿಸೋದನ್ನ ಕಲ್ತಿದ್ದಾಳೆ. ಇನ್ನಾದ್ರೂ ಮನೆಯಲ್ಲೇ ಇರಿ. ಹೊರಗೆ ಬಿಸಿಲು ಸುಡ್ತಾ ಇದೆ, ತುಂಬಾ ಸುಸ್ತಾಗ್ಬಿಡ್ತೀರಾ. ಪೌಡ್ರು ಇವ್ರು ಬೇಕು ಅಂತಾನೆ ನಮ್ಮನ್ನ ರೇಗಿಸ್ತಿದ್ದಾರೆ. ಮತ್ತೆ ಅಪರೂಪಕ್ಕೆ ಸಿಕ್ಕಿದ್ವಿ ಅಲ್ವಾ, ಅದಕ್ಕೆ ಹೀಗೆ ಆಡ್ತಿದ್ದಾರೆ. ಏಟ್ ಮೇಲೆ ಏಟ್ ಕೊಡ್ತಿದ್ದಾರೆ. ನಮಗೂ ಟೈಮ್ ಬರುತ್ತೆ ಪೌಡ್ರು. ಇವಾಗ ಎಷ್ಟು ಏಟ್ ತಿಂತಿದೀವೋ ಅವಾಗಿದ್ರೆ 2ರಷ್ಟು ಕೊಡೋಣ. ಪೌಡ್ರು, ರಾಮಕೃಷ್ಣ, ಚಂದ್ರಿಕಾ ಏಟು ಅಂದ್ರೆ ಏಟಿಗೆ ಎಲ್ರು ಹಬ್ಬ ಅನ್ಬೇಕು. ಹಾಗ್ ಮಾಡೋಣ. ಆದ್ರೆ ನಮ್ ಡೌಟ್ ಆಗೇ ಉಳಿದು ಬಿಡ್ತಲ್ಲ, ಅಭಿ ದಿವ್ಯಾ ಇಲ್ಲಿಗೆ ಯಾಕೆ ಬಂದಿದ್ರು ಅಂತ. ಏನಬ್ಬಿ ನೀನ್ ಮಾಡಿದ ಕೆಲ್ಸ? ನೀನ್ ಮಾಡಿದ್ದು ನಮ್ಗೆ ಇಷ್ಟ ಆಗ್ಲಿಲ್ಲ ಅಣ್ಣ. ಜೈ ಸರ್ ಹತ್ರ, ನನ್ನ ಹತ್ರ ಒಂದ್ ಮಾತು ಹೇಳ್ತೇನೆ ಯಾಕೆ ಬಂದ್ಬಿಟ್ಟೆ? ನೀನು ಎಲ್ಲಿಗೆ ಹೋಗ್ಬಿಟ್ಯೋ ಏನೋ ಅಂತ ಎಷ್ಟು ಭಯ ಪಟ್ಟಿದ್ವಿ ಗೊತ್ತಾ? ಅವ್ರು ತುಂಬಾ ಫೀಲ್ ಆದ್ರು ಅಣ್ಣ. ಯಾಕೆ ಹೀಗ್ ಮಾಡ್ದೆ? ಕೇಳ್ತಾ ಇರೋದು ನಿನ್ನೆ, ಉತ್ತರ ಕೊಡ್ತಿಲ್ವಲ್ಲ ಯಾಕೆ? ನಿನ್ ಜೊತೆ ಜಗಳ ಆಡಕ್ ನಂಗೆ ಇಷ್ಟ ಇಲ್ಲ ಅಮ್ಮ. ಜಗಳನ? ಹೌದು, ಅವನಿಗೋಸ್ಕರ ನಿನ್ ಜೊತೆ ಜಗಳ ಆಡೋದು ನಂಗೆ ಇಷ್ಟ ಇಲ್ಲ. ಅಷ್ಟಕ್ಕೂ ಅವನಂದ್ರೇನೆ ನಂಗೆ ಇಷ್ಟ ಇಲ್ಲ. ಅವರಿಂದಾನೇ ಅಲ್ವಾ ಅಣ್ಣ ನೀನು ಜೀವಂತವಾಗಿ ಉಳಿದಿದ್ದು? ಅವ್ರು ನಿನ್ನ ಕಾಪಾಡಿದ್ರು.
ಆದರೂ ಸರಿ ಅವನು ಅಂದರೆ ನಂಗೆ ಇಷ್ಟ ಇಲ್ಲ ಇಲ್ಲ ಇಲ್ಲ. ಅವನ್ನ ನೋಡೋಕೆ ಇಷ್ಟ ಇಲ್ಲ, ಮಾತಾಡೋಕೆ ಇಷ್ಟ ಇಲ್ಲ, ಆ ಮನೆಗೆ ಹೋಗೋದೇ ಇಷ್ಟ ಇಲ್ಲ, ಅವನು ನಮ್ಮ ಮನೆಗೆ ಬರೋದು ಇಷ್ಟ ಇಲ್ಲ, ಅವನ ಬಗ್ಗೆ ನಂಗೆ ಯಾವ ವಿಷಯನೂ ಇಷ್ಟ ಇಲ್ಲ. ಮತ್ತೆ ಅವ್ರಂದ್ರೆ ಇಷ್ಟ ಇಲ್ಲ ಅಂದ್ಮೇಲೆ ಆ ಮನೆಗೆ ಹೋಗೋಣ ಅಂತ ಯಾಕೆ ಹೇಳ್ದೆ ಅಭಿ? ಆ ಮನೆಗೆ ಯಾಕೆ ಬಂದೆ? ಯಾಕಂದರೆ ಅವನೇನು ಅಂತ ತಿಳ್ಕೊಳ್ಳೋಣ ಅಂತ ಬಂದೆ. ಯಾಕಂದರೆ ಅವನೇನು ಅಂತ ಗೊತ್ತು ಮಾಡ್ಕೊಳ್ಳೋಣ ಅಂತ ಬಂದೆ. ಅವನು ನಮ್ಮನ್ನು ಯಾಕೆ ಇಷ್ಟಪಡ್ತಿದ್ದಾನೆ? ನಮ್ಮ ಮೇಲೆ ಯಾಕಷ್ಟು ಪ್ರೀತಿ ತೋರಿಸ್ತಿದ್ದಾನೆ? ಅವನಿಗೂ ನಮಗೂ ಏನು ಸಂಬಂಧ? ಈ ವಿಷಯನ ತಿಳ್ಕೊಳ್ಳೋಣ ಅಂತ ಬಂದೆ. ಅದಕ್ಕೆ ಆ ಮನೆಗೆ ಬಂದಿದ್ದು. ಅವನ ರೂಮಲ್ಲಿ ಹುಡುಕ್ದೆ, ಕಲ್ಪನಾ ಆಂಟಿ ನೋಡ್ತಾರಂತ ಕಬಡ್ನಲ್ಲಿ ಬಚ್ಚಿಟ್ಕೊಂಡೆ. ಎಷ್ಟೇ ಹುಡುಕಿದ್ರು ಏನೂ ಸಿಗ್ಲಿಲ್ಲ ಅಂತ ಆ ಮನೇಲಿರೋಕ್ಕೆ ಇಷ್ಟ ಇಲ್ಲದೆ ಯಾರಿಗೂ ಹೇಳ್ದೇನೆ ಇಲ್ಲಿ ಬಂದ್ಬಿಟ್ಟೆ. ತಪ್ಪು ಮಾಡ್ದೆ ಅಭಿ. ನಿಸ್ವಾರ್ಥದಿಂದ ನಮ್ಮನ್ನ ಅಭಿಮಾನಿಸ್ತಿರೋ ಜೈ ಸರ್ನ ಅನುಮಾನಿಸಿ ಅವಮಾನ ಮಾಡ್ದೆ. ತಪ್ಪು ಮಾಡ್ತಿರೋದು ನಾನಲ್ಲ ಅಮ್ಮ, ನೀನು ದಿವ್ಯಾ ತಪ್ಪು ಮಾಡ್ತಿದ್ಯಾ.